ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಒಂದು ಕೊಟ್ಟಿಗೆ ನಿರ್ಮಾಣದ ಬಗ್ಗೆ ನಿಮಗೆ ಮಾಹಿತಿನ ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ. ನಾವು ಒಂದು 35 ಅಡಿ ಉದ್ದ 11 ಅಡಿ ಅಗಲದ್ದು ಒಂದು ಕೊಟ್ಟಿಗೆ ಮಾಡಿದ್ದೀವಿ. ಅದರಲ್ಲಿ 21 ಅಡಿ ಲೆಂತ್ ಇರೋದನ್ನ ತೊಟ್ಟಿ ಮಾಡಿದ್ದೀವಿ. ಇದೇನಿದೆ ಈ ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗೆ ಫ್ರೆಂಡ್ಸ್ 11 ಅಡಿ ಇದೆ. ಆಮೇಲೆ ತೊಟ್ಟಿ ನಿರ್ಮಾಣ ಬನ್ನಿ. ಬಹುತೇಕ ನಾನು ಭಾಳಷ್ಟು ರೈತರನ್ನ ಕೇಳಿದ್ದೀನಿ, ಆ ತೊಟ್ಟಿ ಮಾಡೋದ್ರಿಂದ ದನಗಳು ಮೇವನ್ನ ಹೊರಗಡೆ ಕೇಳ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ತೊಟ್ಟಿ ಮಾಡ್ತೀವಿ. ಆದರೆ ತುಂಬ ಜನ ತೊಟ್ಟಿನ ಮಾಡಿದ್ರೆ ಹಸುಗಳು ಒಂದು ಗುದ್ದಾಡಿ ಬಿದ್ದು ಸಾವನ್ನಪ್ಪೋ ಚಾನ್ಸಸ್ ಇರುತ್ತೆ ಅಂತ ಸುಮಾರು ಕೇಳ್ತಾರೆ. ಆದರೆ ನಮಗಿಂತ ಇಲ್ಲಿ ತನಕ ಆ ಥರ ಸಂಗತಿ ನಡೆದಿಲ್ಲ. ಬಟ್ ತೊಟ್ಟಿ ನಿರ್ಮಾಣ 2 ಅಡಿ, ಇದನ್ನ 1.5 ಅಡಿ ಅಗಲ ಒಳಾಯ, ಆಮೇಲೆ ಈ ಕಟ್ಟೆ ಸೇರಿ 2 ಅಡಿ ತಗೊಂಡಿದ್ದೀವಿ ನಾವು. ಯಾವ ಕಾರಣಕ್ಕೆ ಅಂದರೆ ದನಿನ ಮೇವು ತಿನ್ನುವಾಗ ಕೋಡುಗಳು ಟಚ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಟೈಪ್ ತಗೊಂಡಿದ್ದೀವಿ. ಇದನ್ನು ವೀಡಿಯೋನ ಹಸುಗಳು ಕಟ್ಟಾಕಿದ್ಮೇಲೆ ಒಂದು ವೀಡಿಯೋ ಹಾಕಿ ತೋರಿಸ್ತೀನಿ ನಿಮಗೆ. ಆಮೇಲೆ ಬೇಸ್ಮೆಂಟ್ ನೋಡಿ, ಇಲ್ಲಿಂದ ಇಲ್ಲಿಗೆ 2.25 ಅಡಿ ಹೈಟ್ ತಗೊಂಡಿದ್ದೀವಿ. 2.25 ಅಡಿ ಹೈಟು. ಸೊ ಇದರಲ್ಲಿ ಬಳೆಗಳನ್ನ ಇಲ್ಲಿ ಇಟ್ಟಿದ್ದೀವಿ ಹಸುಗಳನ್ನ ಕೊಟ್ಟಾಕಕ್ಕೆ. ಇದನ್ನ ಚೂರು ಮೇಲೆ ಇಟ್ಕೊಳ್ಬೋದು ನೀವು. ಇಲ್ಲಿಷ್ಟಕ್ಕೆ ನಾವು ಕಾಂಕ್ರೀಟಿಗೆ ಟಚ್ ಆಗಲಿ ಅಂತ ಉದ್ದೇಶಕ್ಕೆ ಇಟ್ಟಿದ್ದೀವಿ. ಇಲ್ಲೂ ಅಷ್ಟೇ ಒಳಗಡೆ 1 ಫೀಟ್ನ ಕಾಂಕ್ರೀಟು ಜಲ್ಲಿ ವೇಸ್ಟಸ್ ತುಂಬಿ ಬರೀ 1 ಅಡಿ ಬಿಟ್ಕೊಂಡಿದ್ದೀವಿ. ಈ ಹೈಟ್ ಯಾಕೆ ಮಾಡಿದ್ದೀವಿ ಈ ಬೇಸ್ಮೆಂಟ್ನ ನಾವು ಕಾರಣ, ಈ ಹಸುಗಳು ಈ ಕಾಲಾಕಿ ನಿಲ್ಬಾರ್ದು ಅಂತ. ಭೂಮಿ ಸಮಕ್ಕೆ ಇದ್ರೆ ಕಾಲಾಕಿ ನಿಲ್ತವೆ. ಕಾಲಾಕಿ ನಿಲ್ಲೋದ್ರಿಂದ ನಿಲ್ಲೋ ಚಾನ್ಸ್ ಇರುತ್ತೆ. ಆಮೇಲೆ ಕೆಲ ಟೈಮ್ ಬೀಳೋ ಚಾನ್ಸ್ ಇರುತ್ತೆ ಅದ್ರೊಳಗೆ. ಹಂಗಾಗಿ ಆಮೇಲೆ ಇನ್ನು ನೀರಿನ ವ್ಯವಸ್ಥೆ ಅಷ್ಟೇ ತೊಳೆದ ತಕ್ಷಣ ಹೋಗುತ್ತೆ. ತೊಟ್ಟಿ ನಿರ್ಮಾಣ ಬಹುಮುಖ್ಯವಾಗಿ ಮೇವನ್ನ ಆಗಲಿ ಏನೇ ಆಗಲಿ ಇದ್ರೊಳಗೆ ಹಾಕಿ ನೀರನ್ನೇ ಆಗಲಿ ಮೇವನೇ ಆಗಲಿ ನೀವೆಲ್ಲಿ ಕಟ್ಟಾಕಿ ಹೋದ್ರು ಏನು ಚಿಂತೆ ಇಲ್ಲ. ಆಮೇಲೆ ಖಾಲಿ ಎಳ್ಕೊಳಲ್ಲ, ಅಲ್ಲೇ ಕುಡ್ಕೊಂಡಿರ್ತವೆ, ಅಲ್ಲೇ ತಿನ್ಕೊಂಡಿರ್ತವೆ. ಆಮೇಲೆ ಇದಕ್ಕೆ ಸಹಾಯಧನನೂ ಸಿಗುತ್ತೆ ಪಂಚಾಯತಿ ಇದರಿಂದ. ನಾವೇ ತಗೊಂಡಿಲ್ಲ, ಯಾಕಂದರೆ ನಮ್ಗೆ ಮಂಚಲ್ಲೇ ಹಳೆ ದಿನೊಂದು ಕೊಟ್ಟಿಗೆ ಮಾಡಿದಾಗಲೇ ಕೊಟ್ಟಿದ್ರು. ಇದು ನೀವು ಕೊಡ್ತಾರೆ, ಆ ಸದುಪಯೋಗನೂ ಸರ್ಕಾರ ಸೌಲಭ್ಯನೂ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಕಟ್ಟೋದ್ರಿಂದ ಖಾಲಿ ತೋರಿಸಿದ್ವಿ. ಈಗ ಹಸುಗಳನ್ನ ಕಟ್ಟಾಕಿದ್ಮೇಲೆ ಒಂದ್ಸರಿ ತೋರಿಸ್ತಾ ಇದ್ದೀವಿ ನೋಡಿ. ಈ ತೊಟ್ಟಿ ನಿರ್ಮಾಣದಲ್ಲಿ ನಾವು 1.5 ಅಡಿ ತಗೊಳ್ಳೋ ಕಾರಣ ಈ ಒಳಗ ಬಾಯ ತಗೊಂಡಿರೋದು. ಈ ಕೋಡುಗಳು ನೋಡಿ, ಈ ಥರ ಮೇವು ತಿನ್ನುವಾಗ ಆ ಕೋಡುಗಳು ಈ ಗೋಡೆ ಕೆರೆಯೋದು ಸವಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು 1.5 ಅಡಿ ತೊಗೊಳ್ಬೇಕು. ಮತ್ತು ನಾವು ಕ್ರೇಟಲ್ಲೇ ಯಾಕಿರ್ತೀವಿ ಅಂದರೆ ತುಂಬ್ಕೊಂಬರೋಕ್ಕೆಲ್ಲ ಸ್ವಲ್ಪ ಸೈಲೇಜ್ನ ಮೇವನ್ನ ಎಲ್ಲ ತೊಟ್ಟಿಲ್ಲ ಹಿಂಗೆ ಇಟ್ಬಿಡ್ತೀವಿ. ಈ ಕ್ರೇಟು ನಿಮಗೆ ಎಲ್ಲ ಕಮ್ಮಿ ರೇಟಲ್ಲಿ ಸಿಗುತ್ತೆ, ಸೆಕೆಂಡ್ ಹ್ಯಾಂಡ್ ತೆಗೆದು ಯೂಸ್ ಮಾಡ್ಬೋದು. ಯಾಕೆಂದರೆ ಅದರಿಂದ ಯೂಸ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಆರ್ಥಿಕ ಬರ್ಡನ್ನು ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಮ್ಯಾಟ್ ಯೂಸ್ ಮಾಡಬೇಕು. ಈಗ ಸದ್ಯಕ್ಕೆ ಅದನ್ನು ವಾಷಿಂಗಿಗೆ ಹಾಕ್ತಿರೋದ್ರಿಂದ ನಂತರ ಮ್ಯಾಟ್ಗಳನ್ನ ಹಾಕೊಳ್ತೀವಿ. ಮ್ಯಾಟ್ ಹಾಕಲಿಲ್ಲ ಅಂದರೆ ಹಸುಗಳದ್ದು ಕಾಲು ಇದೆಯಲ್ಲ, ಅಂಗಾಲು, ಅದು ಸ್ವಲ್ಪ ಸವೆಯೋ ಚಾನ್ಸ್ ಇರುತ್ತೆ. ಅದು ಸ್ಮೂತ್ ಇದ್ದಾಗ ಹಸುಗಳಿಗೆ ಸಮಸ್ಯೆ ಆಗುತ್ತೆ. ಮ್ಯಾಟ್ ಬಳಸಬೇಕು ಕಡ್ಡಾಯವಾಗಿ, ತಪ್ಪೇನಿಲ್ಲ. ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಈ ಕೃಷಿ, ನಾವು ಕಾಫಿ ಇದನ್ನು ಮಾಡೋರು, ಕಾಫಿ ತೋಟವನ್ನು ನಡೆಸೋರು ಹೈನುಗಾರಿಕೆ ಸಂಪೂರ್ಣವಾಗಿ ನಡೆಸಲೇಬೇಕು. ಯಾಕೆ ಅಂದರೆ ಹೈನುಗಾರಿಕೆಯಲ್ಲಿ ನಮಗೆ ಸಾಕಷ್ಟು ಲಾಭ ಇದೆ. ಇದರಿಂದ ಜೀವಾಮೃತ ಮಾಡ್ಕೊಳ್ಳೋಕ್ಕೆ ನೆಜರ ಸಗಣಿ ಸಿಗೋದಿರ್ಬೋದು. ಆಮೇಲೆ 2ನೇದಾಗಿ ಗಿಡಗಳಿಗೆ ಈ ಸಾವಯವೊಂದು ಗೊಬ್ಬರಕ್ಕೋಸ್ಕರ ಇರ್ಬೋದು. ಮೇನ್ 3ನೇದಕ್ಕೆ ಮನೆ ಯೂಸಿಗೆ ಹಾಲು ಬಳಕೆ ಇರ್ಬೋದು. ಮತ್ತು ಆರ್ಥಿಕವಾಗಿ ತಿಂಗಳಲ್ಲಿ ಡೈರಿಗೆ ಹಾಲನ್ನ ಹಾಕೋದ್ರಿಂದ ಆರ್ಥಿಕವಾಗೂ ನಮಗೆ ಲಾಭ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಅದು ಕೃಷಿಗೆ ಪೂರಕ. ಇದು ನಮಗೇನು ಕೃಷಿ ಈ ಕಾಫಿ ಎಲ್ಲ ಮಾಡ್ತೀವೋ ಅದಕ್ಕೆ ಪೂರಕವಾಗಿ ಹೈನುಗಾರಿಕೆ ಭಾಳ ಮುಖ್ಯ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತಿನ ಕಾಲದಲ್ಲಿ ಸ್ವಲ್ಪ ನಮ್ಮ ಸುತ್ತಮುತ್ತನೇ ನೋಡೋ ಪ್ರಕಾರ ಮೇಜರ್ ಪ್ರತಿಯೊಬ್ಬರ ಮನೆಯಲ್ಲೂ ದನ ಕರು ಇದ್ದು, ಈಗ ಆಲ್ಮೋಸ್ಟ್ ಆಲ್ ಒಂದು 50% ಜನರಲ್ಲಿ ದನ ಕರುಗಳೇ ಇಲ್ಲ. ಹಾಲನ್ನ ಕೊಳ್ಳೋದು ಅದು ಯಾವ ಮಟ್ಟಕ್ಕೆ ಹಾಲು ವಿಟಮಿನ್ನು ಸಿಗುತ್ತೋ ಅವರಿಗೆ ಗೊತ್ತು. ಈ ಮಟ್ಟಕ್ಕೆ ನಮಗಂತೂ ಅನುಕೂಲ ಆಗಿದೆ. ನೀವು ಮಾಡಿ 1-2 ಹಸುಗಳನ್ನ ಸಾಕೊಳ್ಬೋದು. ಅದರಿಂದಲೇ ಗೋಬರ್ ಗ್ಯಾಸ್ ಎಲ್ಲ ಯೂಸ್ ಮಾಡ್ಬೋದು. ಗೋಬರ್ ಗ್ಯಾಸ್ಗೆಲ್ಲ ಯೂಸ್ ಮಾಡ್ತೀವಿ.
ನಂತರದಲ್ಲಿ ತೋರಿಸ್ತೀನಿ ಯಾವ ಥರ ಗೊಬ್ಬರ ಗ್ಯಾಸ್ ಯೂಸ್ ಮಾಡ್ತೀವಿ ಅಂತೇಳಿ. 1 ಅಡಿ ಅಗಲ 21 ಅಡಿ ಅಗಲದ ಉದ್ದದಲ್ಲಿ 4 ಹಸು 5 ಹಸುನ ಮೇಂಟೈನ್ ಮಾಡ್ಬೋದು.